ಹಂದಿ ಸಾಕಾಣಿಕೆಗೆ ಈಗ ಕೇಂದ್ರದ ತ್ಯಾಜ್ಯದಿಂದ ದುರ್ವಾಸನೆ ಬರ್ತಾ ಇದೆ ಅಂತ ಗ್ರಾಮ ಪಂಚಾಯತ್ ವಿರುದ್ಧ ಬೈರಸಂದ್ರ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮೂಗು ಮುಚ್ಚಿಕೊಂಡು ತಿರುಗ್ತಾ ಇರುವಂತಹ ಗ್ರಾಮಸ್ಥರು, ಮಕ್ಕಳು, ವೃದ್ಧರು ಸೇರಿದಂತೆ ಹಲವರಿಗೆ ಚರ್ಮ ರೋಗ ಬರ್ತಾ ಇದೆ. ಕಳೆದ 10 ವರ್ಷಗಳಿಂದ ಈ ಗ್ರಾಮದಲ್ಲಿ ಇದೇ ಸಮಸ್ಯೆ ಆಗ್ತಾ ಇದೆ. ಇದೇ ಬೈರಸಂದ್ರ ಗ್ರಾಮಸ್ಥರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಈ ಗ್ರಾಮಸಂದ್ರದ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರಿಂದ ಮನವಿ ಕೂಡ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮನವಿಗೆ ಕ್ರಮವನ್ನು ವಹಿಸ್ತಾ ಇಲ್ಲ ಅಂತ ಒಂದ್ ಕಡೆ ಸಾರ್ವಜನಿಕರು ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಹಂದಿ ಸಾಕಾಣಿಕೆ ಕೇಂದ್ರವನ್ನ ಸ್ಥಳಾಂತರಿಸಲು ಈಗ ಒತ್ತಾಯಿಸ್ತಾ ಇದ್ದಾರೆ ಅಲ್ಲಿನ ಜನರು. ಇಲ್ಲೇ ಹುಟ್ಟು ಬೆಳೆದಿರೋದು. ಹಂದಿ ಫಾರಂ ಇಂದ ವಿಪರೀತ ಸ್ಮೆಲ್ ಬರ್ತಾ ಇದೆ. ನಮ್ದು ಒಂದೇ ಲೈನ್ ಉತ್ತರ, ವಿಪರೀತ ಸ್ಮೆಲ್ ಬರ್ತಾ ಇದೆ. ಅದ್ರ ಅವಾಯ್ಡ್ ಆಗ್ಬೇಕು. ಊರವರೆಲ್ಲರೂ ನೆಮ್ಮದಿಯಾಗಿ ಊಟ ಮಾಡ್ಬೇಕು, ನಿದ್ರೆ ಮಾಡ್ಬೇಕು. ಅಷ್ಟಕ್ಕೆ ಸಮಸ್ಯೆ ಆಗ್ಬಿಟ್ಟೈತೆ. ದಯಮಾಡಿ ನೀವೆಲ್ಲರೂ ಬಂದಿದ್ದೀರಾ, ನೀವು ಪತ್ರಕರ್ತರು ಅಂದ್ರೆ ಅದು ಅದೆಷ್ಟನೇ ಸಂವಿಧಾನದ ಅಂಗ. ನೀವು ದಯಮಾಡಿ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಸ್ಮೆಲ್, ವಿಪರೀತ ಸ್ಮೆಲ್ ಇರಕ್ ಆಗ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ನೆನ್ನೆನೂ ಹೇಳಿದೀನಿ, ಸ್ಮೆಲ್ ಬರ್ತಾ ಇತ್ತು ನೋಡಪ್ಪ ಅಂತ. ಆಯ್ತು ಸರ್ ಮಾಡ್ತೀವಿ ಅಂದ್ರು, ಸರ್ ಮಾಡ್ಕಂತಿಲ್ಲ. ಇದು ವರ್ಷಗಳಿಂದ ಬರ್ತಾ ಐತೆ, ಇತ್ತೀಚೆಗೆ ಜಾಸ್ತಿ ಆಗೈತೆ. ಪಂಚಾಯತಿಗೂ ಅರ್ಜಿ ಕೊಟ್ಟಿದೀವಿ. ಪಂಚಾಯತಿಗೂ ಅರ್ಜಿ, ನಾನು ಪಂಚಾಯತಿ ಮೆಂಬರ್ ಆಗಿದ್ದೆ ಹಿಂದೆ, ಆಗ್ಲೂ ಪಂಚಾಯತಿ ಗಮನಕ್ಕೆ ತಂದಿದ್ದೀವಿ. ಆಗ ಹಿಂಗೆ ಅದೇ ಒತ್ತಡಗಳು ಅವು ಇವು ಅಂತ ಹೇಳ್ತಿದ್ರಲ್ಲ ಇವರು, ಆ ಒತ್ತಡಗಳಿಂದ ಕೈ ಬಿಟ್ರು. ಅಂದಿದೆ ಅದು ನಾನು ಆ ಕಡೆ ಹೋಗಿ ನೋಡಿಲ್ಲ ಸರ್. ಅವ್ರು ಏನ್ ಮಾಡಿದಾರೆ, ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಸ್ಮೆಲ್ ಬರ್ತಾ ಇರೋದು ಅಲ್ಲಿಂದಾನೆ ಊರ್ಗೇನೆ, ಅದು ಮಾತ್ರ ಕನ್ಫರ್ಮ್. ಇದೇ ಊರವರು, ಇಲ್ಲೇ ಹುಟ್ಟು